ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾರಿ ಒಂದ್ ರೀತಿ ಹೊಸ ರೀತಿಯ ಚಪಾತಿನ ತೋರ್ಸಾತೀನಿ. ಎಗ್ ಮಿಲ್ಕ್ ಪರೋಟಾನ ಅನ್ಬೋದ್ರಿ. ಈ ರೀತಿ ನೀವು ಒಮ್ಮೆ ಮಾಡಿ ನೋಡ್ರಿ. ತುಂಬಾ ಮೃದುವಾಗಿ ಹತ್ತಿ ಅಂತೆ ಸಾಫ್ಟ್ ಆಗ್ತಾವ್ರಿ. ಬಾಯಲ್ಲಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾವ್ರಿ. ಡೈಲಿ ಒಂದೇ ತರ ಗೋಧಿ ಹಿಟ್ಟಿನಿಂದ ಮಾಡಿ ಚಪಾತಿ ಬೇಜಾರಾಗಿದ್ರಿ ಒಂದ್ಸಲ ಈ ರೀತಿ ಮಾಡಿ ನೋಡ್ರಿ. ತುಂಬಾ ಸಾಫ್ಟ್ ಆಗಿ ಪದರವಾಗಿ ಆಗ್ತಾವ್ರಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊಂಡೇನ್ರಿ. ಹಾಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡೇನ್ರಿ. ಆಮೇಲೆ 1 ಚಮಚ ಆಗುವಷ್ಟು ಸಕ್ಕರೆ, ಆಮೇಲೆ ಸ್ವಲ್ಪ ಉಪ್ಪು, ಹಾಗೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡೇನ್ರಿ. ಆಮೇಲೆ ಇಲ್ಲಿ ಮೇನ್ ಏನಂದ್ರೆ ರೀ, ಒಂದು ಮೊಟ್ಟೆನ ಹಾಕೊಂಡೇನ್ರಿ. ಮೊಟ್ಟೆ ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲ್ಸ್ಕೊಬೇಕ್ರಿ. ಮೊಟ್ಟೆ ಹಾಕೋದ್ರಿಂದ ತುಂಬಾ ಸಾಫ್ಟ್ ಆಗ್ತಾವ್ರಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾವ್ರಿ. ಅದನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಡ್ರೈನ. ಆಮೇಲೆ ಇದಕ್ಕೆ ನಾನಿಲ್ರಿ 1 ಕಪ್ ಆಗೋಷ್ಟು ಹಾಲನ್ನ ತಗೊಂಡೇನ್ರಿ. ಹಾಲನ್ನ ಹಾಕೊಂಡು ಚೆನ್ನಾಗಿ ಅದನ್ನ ನಾದ್ಕೋಬೇಕ್ರಿ ಹಿಟ್ಟನ್ನ. ಸ್ವಲ್ಪ ಹಾಲು ಹಾಕೊಂಡು ನಾದ್ಕೋಬೇಕ್ರಿ. ನಾನಿಲ್ಲಿ ನೀರನ್ನ ಯೂಸ್ ಮಾಡಿಲ್ರಿ. ಹಾಲು ಹಾಕೋದ್ರಿಂದ, ಮೊಟ್ಟೆ ಹಾಕೋದ್ರಿಂದ, ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾವ್ರಿ. ಮತ್ತ ಮೇನ್ ಏನಂದ್ರೆ ರೀ, ಇಷ್ಟು ಸಾಫ್ಟ್ ಆಗ್ತಾವಂತವ್ರಿ. ಹತ್ತಿ ಅಂತೆ ಸಾಫ್ಟ್ ಆಗ್ತಾವ್ರಿ. ಅಷ್ಟು ಮೃದುವಾಗಿ ಎಗ್ ಮಿಲ್ಕ್ ಪರಾಟಾನ ಮಾಡ್ಕೋಬೋದ್ರಿ ನೀವು. ಈಗ ಸ್ವಲ್ಪ ಹಾಲು ಹಾಕೊಂಡು ನಾನು ಕೈಗೆ ಅಂಟಾನಿಲ್ರಿ. ಈಗ ಅಲ್ಲಿವರೆಗೂ ನೀವು ಹಿಟ್ಟನ್ನ ನಾದ್ಕೋಬೇಕ್ರಿ. ಆಮೇಲೆ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ಏನ್ ಮಾಡ್ಬೇಕ್ರಿ, ಹಿಟ್ಟನ್ನ ನಾದ್ಬಿಟ್ಟು ಒಂದ್ ಸ್ವಲ್ಪ ಮೇಲ್ಗಡೆ ಕಾಟನ್ ಬಟ್ಟೆ ಮುಚ್ಚಿ ಏನ್ ಮಾಡ್ಬೇಕ್ರಿ, ಅರ್ಧ ಗಂಟೆ ನೆನೆ ಇಡ್ಬೇಕ್ರಿ. ನೋಡ್ರಿ, ಈಗ ಅರ್ಧ ಗಂಟೆ ಆದ ತಕ್ಷಣ ಹಿಟ್ಟು ಚೆನ್ನಾಗಿ ನೆನೆದೈತ್ರಿ. ಈಗ ತುಂಬಾ ಸಾಫ್ಟ್ ಆಗಿ ಆಗ್ತೈತ್ರಿ. ನೀವು ಅರ್ಧ ಗಂಟೆ ಬಿಟ್ಟು 1 ಗಂಟೆವರೆಗೂ ಕೂಡ ಏನ್ ಮಾಡ್ಬೋದ್ರಿ, ಹಿಟ್ಟನ್ನ ನೆನಿಬೇಕ್ರಿ. ನೆನ್ಯಾಕ್ ಇಡ್ಬೋದ್ರಿ. ಹಿಟ್ಟು ಎಷ್ಟು ಚೆನ್ನಾಗಿ ನೆನಿತೈತಲ್ರಿ ಅಷ್ಟು ಸಾಫ್ಟ್ ಆಗಿ ಬರ್ತಾವ್ರಿ. ಈಗ ಪೂರ್ತಿ ಸಾಫ್ಟ್ ಆಗಿ ಆಗೇತ್ರಿ. ಹಿಟ್ಟು ಚೆನ್ನಾಗಿ ನೆನೆದೈತ್ರಿ. ಈಗ ಸಣ್ಣ ಉಂಡೆಯಾಗಿ ನಾನ್ರಿ ಮಾಡ್ಕೋತೇನ್ರಿ, ಚಪಾತಿ ಮಾಡೋ ಲೆವೆಲ್ಗ್ರಿ. ಈ ತರ ಉಂಡೆಯನ್ನು ಮಾಡ್ಕೊಂಡು ಸ್ವಲ್ಪ ಒಣ ಹಿಟ್ಟನ್ನ ಹಾಕೊಂಡು ನೀವ್ ಏನ್ ಮಾಡ್ಬೇಕ್ರಿ, ಲಟ್ಟಣಿಗೆಯಿಂದ ತೆಳುವಾಗಿ ಏನ್ ಮಾಡ್ಬೇಕ್ರಿ, ದೊಡ್ಡ ಸೈಜ್ ಅಲ್ಲಿ ಇದನ್ನ ಲಟ್ಸ್ಕೋಬೇಕ್ರಿ. ನೋಡ್ರಿ, ಈ ತರ ರೀ ಎಷ್ಟು ತೆಳುವಾಗಿ ಲಟ್ಸ್ಕೋತಿರಲ್ಲ ಅಷ್ಟು ಸಾಫ್ಟ್ ಆಗಿ ಬರ್ತಾವ್ರಿ. ಈಗ ನಾನ್ ಏನ್ ಮಾಡತ್ತೇನ್ರಿ, ಇಷ್ಟು ತೆಳುವಾಗಿ ದೊಡ್ಡ ಸೈಜ್ ಅಲ್ಲಿ ಏನ್ ಮಾಡ್ಬೇಕ್ರಿ, ನಾವು ಈಗ ಲಟ್ಸ್ಕೋಬೇಕ್ರಿ. ಈಗದ ನೋಡ್ರಿ, ಈಗ ತೆಳುವಾಗಿ ಲಟ್ಟಣಿಗೆಯಿಂದ ಲಟ್ಸೇನ್ರಿ. ಈಗ ಇದಕ್ಕ ಏನ್ ಮಾಡ್ರಿ, ಮೇಲ್ಗಡೆ ಎಲ್ಲಾನು ಸ್ವಲ್ಪ ಎಣ್ಣೆನ ಹಾಕೊಂಡ್ರಿ. ಈ ತರ ಎಣ್ಣೆನ ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡಿ ಇದು ಮೇಲ್ಗಡೆ ಏನ್ ಮಾಡ್ಬೇಕ್ರಿ, ಸ್ವಲ್ಪ ಒಣ ಹಿಟ್ಟನ್ನ ಹಾಕೋಬೇಕ್ರಿ. ಮೈದಾ ಹಿಟ್ಟು ಅಥವಾ ನೀವು ಗೋಧಿ ಹಿಟ್ಟು ಯಾವ್ದು ಕೂಡ ಏನ್ ಮಾಡ್ರಿ, ಒಂದ್ ಸ್ವಲ್ಪ ಎಲ್ಲಾ ಕಡೆನೂ ಒಣ ಹಿಟ್ಟು ಹಾಕೋದ್ರಿಂದ ಏನಾಗ್ತಾವಂದ್ರ ರೀ, ಉಬ್ಬಿ ಬರ್ತಾವ್ರಿ. ಎಗ್ ಮಿಲ್ಕ್ ಪರಾಟ ಉಬ್ಬಿ ಬರ್ತಾವ್ರಿ. ನೀವು ಚಪಾತಿ ಮಾಡುವಾಗೂ ಈ ತರ ಮಾಡಿದ್ರಂದ್ರಿ ತುಂಬಾ ಸಾಫ್ಟ್ ಆಗಿ ಉಬ್ಬಿ ಚಪಾತಿನೂ ಆಗ್ತಾವ್ರಿ. ಅದಕ್ಕ ನಾವ್ ಈಗ ಏನ್ ಮಾಡ್ಬೇಕ್ರಿ, ಒಣ ಹಿಟ್ಟನ್ನ ಹಾಕೊಂಡು ಈ ತರ ನಾನಿಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಮಡ್ಸ್ತಾ ಇದೀನ್ರಿ. ಮಡ್ಚ್ಕೊಂಡು ಇನ್ನೊಂದ್ ಸ್ವಲ್ಪ ಒಣ ಹಿಟ್ಟನ್ನ ಹಾಕಿ ತೆಳುವಾಗಿ ಇದನ್ನ ಏನ್ ಮಾಡ್ಬೇಕ್ರಿ, ಲಟ್ಸ್ಕೋಬೇಕು. ಎಲ್ಲಾ ಕಡೆನೂ ಒಂದೇ ಲೆವೆಲ್ ಆಗಿ ನೀವು ಲಟ್ಟಣಿಗೆಯಿಂದ ಲಟ್ಸಿದ್ರಿ ಅಂದ್ರೆ ರೀ, ಉಬ್ಬಿ ಸಾಫ್ಟ್ ಆಗಿ ಏನಾಗ್ತಾವ್ರಿ, ಎಗ್ ಮಿಲ್ಕ್ ಪರೋಟ ಬರ್ತಾವ್ರಿ. ಮತ್ತೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿ ಬರ್ತಾವ್ರಿ. ಡೈಲಿ ನೀವು ಒಂದೇ ತರ ಚಪಾತಿ ತಿಂದು ಬೇಜಾರಾಗಿದ್ರಂದ್ರೆ ಈ ರೀತಿ ನೀವು ಮಾಡಿ ನೋಡ್ರಿ ಒಮ್ಮೆ. ಇದ್ರಲ್ಲಿ ಎಗ್ ಮತ್ತೆ ಸ್ವಲ್ಪ ಸಕ್ಕರೆನೂ ಹಾಕಿದೀನ್ರಿ. ಆಮೇಲೆ ಸ್ವಲ್ಪ ಹಾಲು ಹಾಕಿ ನಾದ್ಕೊಂಡಿವ್ರಿ ಹಿಟ್ಟ. ಅದಕ್ ಕಾರಣ ಏನಾಗ್ತದ್ರಿ, ತುಂಬಾ ಮೃದುವಾಗಿ ಟೇಸ್ಟ್ ಕೂಡ ಬರ್ತಾವ್ರಿ. ನಾನಿಲ್ಲಿ ತವಾ ಬಿಸಿ ಮಾಡಕ್ಕೂ ಇಟ್ಕೊಂಡೇನ್ರಿ. ಈಗ ಎರಡೂ ಬದಿಯಲ್ಲಿ ಚೆನ್ನಾಗಿ ನೀವು ಎಣ್ಣೆಯನ್ನ ಹಚ್ಬಿಟ್ಟು ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದಾವ್ರಿ. ಎಣ್ಣೆ ಬೇಕಾದ್ರೆ ಎಣ್ಣೆ ಕೂಡ ಹಚ್ಚು, ಇಲ್ಲಾಂದ್ರೆ ತುಪ್ಪನೂ ಕೂಡ ಹಚ್ಕೊಂಡು ಎರಡೂ ಬದಿಯಲ್ಲಿ ನೀವು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರಂದ್ರಿ ತುಂಬಾ ಮೃದುವಾಗಿ ಬರ್ತಾವ್ರಿ. ನೋಡ್ರಿ, ನೋಡಿ ಕೂಡ್ಲೇನೆ ಕಾಣಿಸಾತೈತ್ರಿ ಎಷ್ಟು ಸಾಫ್ಟ್ ಆಗಿ ಉಬ್ಬಿ ಬರ್ತಾವ್ರಿ. ನೀವು ಅದೇ ಲಟ್ಟಣಿಗೆಯಿಂದ ಲಡ್ಸುವಾಗ ಏನ್ ಮಾಡ್ಬೇಕ್ರಿ, ನೀವು ಅದ್ರೊಳಗಡೆ ಸ್ವಲ್ಪ ಹಿಟ್ಟು ಎಣ್ಣೆಯನ್ನ ಹಾಕಿ ಮಡಚಿದ್ರಂದ್ರಿ ಈ ರೀತಿ ಉಬ್ಬಿ ಸಾಫ್ಟ್ ಆಗ್ತಾವ್ರಿ. ಮತ್ತೆ ಪದರವಾಗಿ ಬರ್ತಾವ್ರಿ. ನಾನ್ ಹೇಳೋ ಮೆಥಡ್ ಅನ್ನ ಯೂಸ್ ಮಾಡಿ ನೀವು ಮಾಡಿ ನೋಡ್ರಿ. ನಾನಿಲ್ಲಿ ಈಗ ಬಿಸಿ ರೆಡಿ ಆಗಿದಾವ್ರಿ. ತೋರ್ಸ್ತಾ ಇದೀನ್ರಿ. ಕೈಯಿಂದ ನೀವು ನೋಡ್ರಿ, ಮುಟ್ಟಿ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಮೆತ್ತಗ್ ಬಂದಾವ್ರಿ. ಮತ್ತ ಪದರವಾಗಿ ಬಂದವ್ರಿ. ನೋಡ್ರಿ, ಈ ರೀತಿ ಒಮ್ಮೆ ನೀವು ಮಾಡಿ ನೋಡ್ರಿ. ಎಂದೂ ಮಾಡಿರಂಗಿಲ್ಲ ನೀವು, ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಿ ಆಗ್ತಾವ್ರಿ. ಡೈಲಿ ಅದ ಮಾಡ್ತೀರಿ ನೀವು, ಅಷ್ಟು ಮಸ್ತ್ ಆಗ್ತಾವ್ರಿ. ಇಷ್ಟು ಸಾಫ್ಟ್ ಆಗಿ ಪದರವಾಗಿ ಟೇಸ್ಟಿಯಾಗಿ ನೀವು ಎಗ್ ಮಿಲ್ಕ್ ಪರಾಟಾನ ಮಾಡಿ ನೋಡ್ರಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನೀವು ಈ ರೀತಿ ಮಾಡಿ ಕೊಟ್ರನು, ಎಷ್ಟು ಹೊತ್ತು ಇಟ್ರನು ಕೂಡ ನೀವು ಸಾಫ್ಟ್ ಆಗಿ ಮೆತ್ತಗೂ ಉಳಿತಾವ್ರಿ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ಈ ರೀತಿ ಒಮ್ಮೆ ಮಾಡಿ ನೋಡ್ರಿ, ಇಷ್ಟಪಟ್ಟು ತಿಂತಾರಿ. ಹೇಗಿದೆ ಅಂತ ನಮ್ಗ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಯಾರು
ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.